ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ದಿನ ನಾನು ತವ್ರ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ ನಮ್ಮ ಊರಿಗೆ ಮಸ್ಕಲ್ಗೆ. ಮಂಗಳವಾರ ದಿನ ಹಬ್ಬ ಇದೆ, ನಾನು ಸೋಮವಾರನೇ ಹೋಗ್ತಾ ಇದ್ದೀನಿ. ಅದಕ್ಕೆ ಎಲ್ಲ ಜಾತ್ರೆ ವಿಡಿಯೋ ಎಲ್ಲನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರಿ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೋಡಿ, ನನ್ನ ಮಗಳಿಗೂ ಈ ರೀತಿ ಫ್ರಾಕ್ ಹಾಕಿ ಕೊಂಡಿಸಿದ್ದೀನಿ, ರೆಡಿ ಮಾಡಿ ಇವಾಗ ಹೋಗಬೇಕು. ಎಷ್ಟೊತ್ತಿಗೆ ಹೋಗ್ತೀನೋ ಅಂತ ಹೇಳಿ ಕಾಯ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಕೆಲಸ ಇತ್ತು, ಅದಕ್ಕೆ 2 ಗಂಟೆ ಇದು ಲಾಕ್ ಸ್ಟಾರ್ಟ್ ಮಾಡಬೇಕಾದ್ರೆ ಟೈಮ್ 2 ಗಂಟೆ ಆಗಿತ್ತು. ಅವರು ಊಟಕ್ಕೆ ಬಂದರು, ಅದಕ್ಕೆ ಜೋಗನಹಳ್ಳಿಗೆ ಬಿಟ್ಟು ಬರ್ತಾರೆ ಅಂತ ಹೇಳಿ ನಾನೆಲ್ಲ ರೆಡಿ ಆಗಿದ್ದೀನಿ. ಹಾಗೆಯೇ ಪಾಲಿಶ್ ಹಾಕಿರಲಿಲ್ಲ, ನಮ್ಮ ಸೋಫಾಕ್ಕೆ ತಂದಿದ್ದಾಗಿಂದನೂ ಒಂದು ಸತಿ ಹಾಕಿದ್ರು, ಮತ್ತು ಇದು ಕಲರ್ ಪಾಲಿಶ್ ಹಾಕಿರಲಿಲ್ಲ. ಇನ್ನೊಂದು 2 ದಿವಸ ಬಿಟ್ಟು ಹಾಕ್ಕೊಡ್ತೀವಿ ಅಂತ ಹೇಳಿದರು. ಅವರು ಬಂದಿದ್ರು ಇವತ್ತು, ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ರು. ನಾನು ರೆಡಿಯಾಗಿ ಇವಾಗ ಹೋಗಬೇಕು. ನಮ್ಮ ಮನೆಯವರು ಮಂಗಳವಾರ ದಿನ ಬರ್ತಾರೆ, ಯಾಕಂದರೆ ನನ್ನ ಮಗಳಿಗೆ ಸ್ಕೂಲ್ ಇರೋದ್ರಿಂದ, ಅವ್ರದ್ದು ಕೆಲಸ ಇರೋದ್ರಿಂದ ಮಂಗಳವಾರ ಕೆಲಸ ಮುಗಿಸ್ಕೊಂಡು ಬರ್ತಾರೆ ಅವರು. ನಾನು ಅದಕ್ಕೆ ಸೋಮವಾರಲೇ ಹೋಗ್ತಾ ಇದ್ದೀನಿ. ಅವಳು ಸ್ಕೂಲಿಗೆ ಹೋಗಿದ್ದಾಳೆ, ಅವ್ರ ಅಪ್ಪಾಜಿ ಜೊತೆಗೆ ಅವಳು ಮಂಗಳವಾರ ದಿನ ಬರ್ತಾಳೆ. ಇವಾಗ ನಾನು ನಮ್ಮ ಚಿಕ್ಕ ಮಗಳು ಇಬ್ಬರೂ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಅವರು ಗಾಡೀಲಿ ನಾಳೆ ಬರ್ತಾರೆ, ಅದಕ್ಕೇ ನಾವು ಹೋಗೋಣ ಅಂತೇಳಿ ರೆಡಿಯಾಗಿದ್ದೀವಿ. ಕಣ್ಣಿಗೆ ಏನೋ ಬಿತ್ತು, ಗಾಳಿ ಜಾಸ್ತಿ ನಮ್ಮ ಮನೆ ಹತ್ರ, ಸಖತ್ತು ಗಾಳಿ ಇರೋದ್ರಿಂದ ಗಾಳಿ ಜಾಸ್ತಿ. ನೋಡಿ ಬಂದ್ವಿ ಬಸ್ಸಲ್ಲಿ, ಅದೆಲ್ಲ ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ನನ್ನ ತಂಗಿಯರೆಲ್ಲ ವೆಯ್ಟ್ ಮಾಡ್ತಾಯಿದ್ರು. ಬಂದು ನೆಲಗಿಲೆ ಎಲ್ಲ ಒರೆಸ್ಬಿಟ್ಟು ಈಗ ರಂಗೋಲಿ ಹಾಕಿದ್ದೀನಿ. ನಾನೇನೆ ಸಾಯಂಕಾಲ ಆಯಿತು, ದೇವ್ರು ಬರೋ ಟೈಮು. ಇವತ್ತು ಕರಿಯಮ್ಮನ ಜಾತ್ರೆ ಇರೋದ್ರಿಂದ ಕರಿಯಮ್ಮ ಒಳಗೆ ಹೋಗೈತೆ, ಇವತ್ತು ಸಾಯಂಕಾಲ ಬರುತ್ತೆ. ಬಂದು ಮತ್ತೆ ಕರ್ಗಡೆ ಮಾಡೋಕ್ಕೆ ನಮ್ಮಮ್ಮ ಎಲ್ಲನ ರುಬ್ಬಿಕ್ಕಿದ್ರು, ಅದನ್ನೆಲ್ಲ ಕರ್ಗಡೆ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಹೂರ್ಣ ಇತ್ತು, ಹಂಗೆ ತೆಗ್ದಿಕ್ಕಿದ್ದೀವಿ. ನಮ್ಮಮ್ಮ ಬಂದಮೇಲೆ ಸಾಯಂಕಾಲ ಮಾಡಿದ್ರಾಯ್ತು ಅಂತೇಳಿ ಎಲ್ಲ ಹಂಗೆ ತೆಗ್ದಿಕ್ಕಿದ್ದೀವಿ. ನೋಡ್ತಾ ಇರಿ, ಎಲ್ಲ ವಿಡಿಯೋನ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಜಾತ್ರೆ ವಿಡಿಯೋನೆಲ್ಲನ. ಇವಾಗ ಎಲ್ಲ ಅಡುಗೆ ಮಾಡಿದ್ದೆಲ್ಲ ಆಯಿತು. ನೋಡಿ, ಎಲ್ಲ ನೀಟಾಗೆಲ್ಲ ನೆಲ ಒರೆಸಿದ್ದೀವಿ. ಈಗ ದೇವ್ರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದಾರಂತೆ, ಅದಕ್ಕೆ ನೋಡೋಣ ಅಂತ ಹೊರಟಿದ್ದೀವಿ. ಇವತ್ತು ಕೆಲಸಕ್ಕೆ ಹೋಗಿದ್ದಾರೆ, ಮತ್ತು ಮಂಗಳವಾರ ಬುಧವಾರ 2 ದಿವಸ ಆಗುತ್ತೆ. ಗಾರ್ಮೆಂಟ್ಸಲ್ಲಿ ರಜಾ ಕೊಡೋದಿಲ್ಲ, ರಜಾ ಕೇಳಬೇಕಂದ್ರೆ ತುಂಬ ಕಷ್ಟ. ಅದಕ್ಕೇನೇನು ಕೆಲಸ ಇರೋದಿಲ್ಲ ಅಂತ ಇವತ್ತು ಕೆಲಸಕ್ಕೆ ಹೋಗೈತೆ ನಮ್ಮಮ್ಮ. ಗಾರ್ಮೆಂಟ್ಸಲ್ಲಿ ರಜಾ ಕೇಳಬೇಕು, ರಜಾ ಹಾಕ್ಬೇಕು ಅಂತಂದರೆ ತುಂಬ ಕಷ್ಟ. ನಾನು ಕೆಲಸ ಮಾಡಿದ್ದೀನಲ್ಲ ಯಪ್ಪ, 2 ದಿವಸ ರಜಾ ಹಾಕ್ಬೇಕಂದ್ರೆ ಎಷ್ಟು ಜನನ ಹತ್ರ ಸೈನ್ ಹಾಕಿಸ್ಕೋಬೇಕು, ಅವ್ರನ್ನ ಕೇಳಬೇಕು. ಯಪ್ಪ ಹೆಂಗೆ ಆಡ್ತಾ ಇರ್ತಾರೆ. ಅದಕ್ಕೇ ಇನ್ನೇನು ಕೆಲಸ ಇರೋದಿಲ್ಲ ಅಂತೇಳಿ ಸೋಮವಾರ ಬೆಳಗ್ಗೆ ಎದ್ದುಬಿಟ್ಟು ಎಲ್ಲ ಬೇಳೆ ಹಾಕಿ ಎಲ್ಲ ರುಬ್ಬಿಕ್ಕಿ ಹೋಗಿದ್ರು. ನಾವು ಬಂದಿದ್ದ ತಕ್ಷಣ ಎಲ್ಲ ಮಾಡಿಬಿಟ್ಟು ಇವಾಗೆಲ್ಲ ನೆಲ ಎಲ್ಲ ಒರೆಸಿದ್ದಾಯಿತು. ಈಗ ದೇವ್ರು ಬರುತ್ತೆ ಅಂತೇಳಿ ಎಲ್ಲ ಮಕ್ಕ ತೊಳ್ಕೊಂಡು ತಲೆ ಬಾಚ್ಕೊಂಡು ದೇವ್ರು ನೋಡೋಕೆ ಹೋಗೋಣ ಅಂತೇಳಿ ಎಲ್ಲ ರೆಡಿ ಆಗ್ತಾ ಇದ್ದೀವಿ. ನನ್ನ ತಂಗಿರೆಲ್ಲ ತಲೆ ಬಾಚ್ಕೊಂತಾ ಇದ್ದಾರೆ. ನನ್ನ ಮಗಳು ಅವ್ರ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ಅವಳಿಗೆ ಏನೋ ಒಂಥರ ಹೊಸ ಜಾಗ, ನಾವೆಲ್ಲೂ ಜಾಸ್ತಿ ಹೋಗೋದಿಲ್ವಲ್ಲ, ಅದಕ್ಕೆ ಹೊಸ ಜಾಗ ಅಂತೇಳಿ ಹಿಂಗೆ ಆಟ ಆಡ್ತಾ ಇದ್ದಾಳೆ. ನೋಡಿ, ಹಿಂಗೆ ನೋಡ್ತಾ ಇದ್ದಾಳೆ. ಸ್ವಲ್ಪ ಆಟ ಮಾಡೋದು ಜಾಸ್ತಿ ಅವಳು. ಫ್ರೆಂಡ್ಸ್, ಇವಾಗ ದೇವ್ರಿಗೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದಾರಂತೆ, ಅದಕ್ಕೆ ನೋಡೋಕ್ಕೆ ಇವಾಗ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಹೇಗೆ ಡೆಕೋರೇಷನ್ ಮಾಡಿದ್ದಾರೆ ಏನೋ ಎಲ್ಲ ಶೇರ್ ಮಾಡ್ತೀನಿ. ಜಾತ್ರೆ ವಿಡಿಯೋನ ತಪ್ಪದೆ ಎಲ್ಲರೂ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಈ ವರ್ಷ. 3 ವರ್ಷ ಆಯಿತು. 3 ವರ್ಷಕ್ಕೊಂದ್ಸತಿ ಜೋರಾಗಿ ಮಾಡ್ತಾರೆ. ವರ್ಷ ಸಿಂಪಲಾಗಿ ಅವ್ರ ಮನೆ ಅವರು ಹೋಗಿ ಆರತಿ ಮಾಡಿಕೊಂಡು ಸಿಂಪಲಾಗಿ ಮಾಡ್ತಾರೆ. ಅದಕ್ಕೆ ನೋಡಿ ನಾವು ಹೋಗ್ತಾ ಇದ್ದೀವಿ. ನೋಡೋಣ, ದೇವ್ರನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನಮ್ಮ ಅಪ್ಪ ಹೇಳಿದ್ರು. ಬಂದು ಹೋಗಿ ನೋಡ್ಕೊಂಬರಿ, ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ ಹೇಳಿದ್ರು. ಅದಕ್ಕೆ ಬಂದು ನೋಡಿ ದೇವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನೀವು ನೋಡಿ. ಅಲ್ಲಿಂದ ಯಾರಾದರೂ ಇದ್ದರೆ ಜಾತ್ರೆಗೆ ಅಕ್ಕಪಕ್ಕದವ್ರೆ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತ ಹೇಳಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಕಡೆಯಿಂದ ಅಂತ ನೀವು ಎಲ್ಲ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಅದನ್ನು ಅಲಂಕಾರ ಮಾಡಿದ್ದಾರೆ.
ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವ್ರು ಎದ್ದು ಬರುತ್ತೆ ಏನೋ ಅನ್ನೋ ಥರ ಕಾಣಿಸ್ತಾ ಐತೆ. ಕರಿಯಮ್ಮ ತಾಯಿ ಎದ್ದು ಬಂದ್ಬಿಡ್ತೈತೆ ಅನ್ನೋ ಥರ ಅಲಂಕಾರ ಮಾಡಿದ್ದಾರೆ. 35ರಿಂದ 40 ಸಾವಿರನ ಏನೋ ದುಡ್ಡು ಕೊಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವ ವರ್ಷನೂ ಈ ರೀತಿ ಮಾಡಿರಲಿಲ್ಲ, ಈ ವರ್ಷ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡೋದಕ್ಕೆ ಎರಡು ಕಣ್ಸಾಲ್ದು, ನೋಡೋದಕ್ಕೆ ಭಕ್ತಾದಿಗಳು ತುಂಬ ಜನ ಬಂದಿದ್ದಾರೆ ದೇವಸ್ಥಾನ ಹತ್ರ. ನೋಡಿ ದೇವಸ್ಥಾನ ಹತ್ರ ಬಂದು ಎಲ್ಲ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟು ತುಂಬ ಚೆನ್ನಾಗಿ ಮಾಡಿದರು ದೇವಸ್ಥಾನ ಹತ್ರನೂ. ಸ್ವಲ್ಪ ಅಗ್ಲಕ್ಕಿತ್ತಲ್ಲ, ಅಲ್ಲಿ ದೇವಸ್ಥಾನದ ಹತ್ರ ಗೇಟ್ ಬೇರೆ ಇತ್ತು ಮುಂದೆಗಡೆ, ಅದಕ್ಕೆ ಅದನ್ನ ಒಳಗಡೆ ತಗೊಂಡು ಹೋಗ್ಬೇಕಲ್ಲ, ಒಳಗೆ ಹೋಗಿ ಬಂದೈತೆ. ಇವಾಗ ದೇವಸ್ಥಾನದ ಒಳಗಡೆ ಹೋಗ್ಲೇಬೇಕು ದೇವರು, ಅದಕ್ಕೆ ತುಂಬ ಪರದಾಡ್ತಾ ಇದ್ದಾರೆ. ಮೇಲ್ಗಡೆ ನೋಡಿದ್ರೆ ಅಲ್ಲೆಲ್ಲ ಒಯ್ದೆಲ್ಲ ಇದೆ ತಡಿತೈತೆ ಅಂತ ನೋಡ್ತಾ ಇದ್ರು.
ಮನೆಗೆ ಬಂದ್ವಿ. ನನ್ನ ಮಗಳು ಮಲ್ಕೊಂಡಿದ್ಲು ಆಲೇನೆ. ಅಲ್ಲೇ 7 ಗಂಟೆ ಆಗಿತ್ತು. ನಮ್ಮ ಅಮ್ಮ ಏನು ಬರಲಿಲ್ಲ, ಅವ್ರಿಗೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿ ಸಾಕಾಗಿತ್ತು, ಅದಕ್ಕೆ ಅವ್ರೇನು ಬರಲಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅಂತೇಳಿ. ನಾವು ಹೋಗಿ ಎಲ್ಲ ನೋಡ್ಕೊಂಡು ಬಂದ್ವಿ. ಹಾಗೆ ಜಾತ್ರೆ ವಿಡಿಯೋನೆಲ್ಲನ ಹೊಸ್ದಾಗೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರ್ರಿ. ಆರತಿ ವಿಡಿಯೋ ಎಲ್ಲನ ಅಪ್ಡೇಟ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರ್ರಿ. 7 ಗಂಟೆ 7:15 ಆಗಿತ್ತು. ಅದಕ್ಕೆ ಊಟಕ್ಕೆ ಬದನೆಕಾಯಿನೂ ಟೊಮೊಟೊ ಎಲ್ಲ ಹುರಿದು ನಮ್ಮಮ್ಮ ಗೊಜ್ಜು ತುಂಬ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ನನಗೆ ತುಂಬ ಇಷ್ಟ. ಒಬ್ಬಟ್ಟಿನ ಸಾರು ಮತ್ತು ಕರಿಗಡುಬು ಅದು ಇತ್ತು. ನಾನು ಅದಕ್ಕೇ ಸ್ವಲ್ಪ ಗೊಜ್ಜು ಮಾಡಮ್ಮ ಅಂತ ಹೇಳಿದೆ. ಅದಕ್ಕೆ ಟೊಮೊಟೊ ಬದನೆಕಾಯಿ ಅದೆಲ್ಲ ಹುರಿದ್ಬಿಟ್ಟು ಗೊಜ್ಜು ಮಾಡ್ತಾರೆ, ಎಣ್ಣೆಗೆ ಹುರಿದ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಅದನ್ನು ಮಾಡ್ತಾ ಇದ್ದಾರೆ ನಮ್ಮಮ್ಮ. ಇವಾಗ ನನ್ನ ತಂಗಿರೋ ಅವಳು ಮನೆ ಕಂಡವಳೆ, ನನ್ನ ಮಗಳು ಮನೆ ಕಂಡ್ರು ಬಿಡ್ತಾ ಇಲ್ಲ. ಅವಳನ್ನ ಯಾವಾಗಲೂ ಹೋಗಿ ಮುತ್ತು ಕೊಡೋದು, ಎಬ್ರಿಸೋದು ಈ ರೀತಿ ಮಾಡ್ತಾ ಇರ್ತಾರೆ. ಯಾಕಂದರೆ ಚಿಕ್ಕ ಮಕ್ಳು ಯಾವೂ ಇಲ್ವಲ್ಲ. ನಮ್ಮ ಮಕ್ಕಳು ಬಂದಾಗ ಇವ್ರಿಗೊಂಥರ ಖುಷಿ. ಆಲೆ ದೊಡ್ಡವಳಿನೇನೋ ಅವಳು ಸ್ವಲ್ಪ ದೊಡ್ಡವಳಾದ್ಲು, ಇವಾಗ ಚಿಕ್ಕವಳಿರೋದಂದರೆ ಇವಳೆ ನಮ್ಮ ನಂದಿತ. ಅದಕ್ಕೆ ಅವ್ಳಿಗೆ ಯಾವಾಗ್ಲೂ ಈ ರೀತಿ ಮುತ್ತು ಕೊಡ್ತಾ ಇರ್ತಾರೆ. ಹಿಂಗೆ ಸುಮ್ಮನೆ ಏನೋ ಕಾಮಿಡಿ ಮಾಡ್ತಾ ಇಲ್ಲ ನನ್ನ ತಂಗಿ ನಮ್ಮ ಅಮ್ಮನ ಹತ್ರ. ಈಗಲ್ಲ, ಬೆಳಿಗ್ಗೆ ನಾಳೆಗೆ ಹಾಕ್ತೀನಿ, ನಾಡ್ದು ಹಾಕ್ತೀನಿ. ಸುಮ್ಮನಿರಮುಲಿ ಬಿಟ್ಟೆ ಎದ್ದಾಳೆ ಮುದಿ ಸಾಕಿಷ್ಟೇ ಯಾಕದು ಇಲ್ವೇ ಕೋಳಿ ಸಾರು ಸುಂದ ಅನ್ಸೋಲಿದ್ಯಾ ಸುಲಿಬೇಕು. ಒಂದು ಸ್ವಲ್ಪ ಕರಿಗಟ್ಟು ಮಾಡ್ಬೇಕು ಫಸ್ಟ್. ಇವ್ರೊಂದು ಇಟ್ಟು ಕಳ್ಸ್ಯಾವ್ರಿ. ಸುಮ್ಮನೆ ಮುದಿ ಮಾಡ ಕಳ್ಸಿಲ್ಲ ಅಂದ್ರೆ ಬಾರಿ ಬೆಳ್ಳುಳ್ಳಿ ಸುಲಿ ಮುದ್ದಿಗೆ ಇಪ್ಪರೆ ಮುದ್ದೆ ಮಾಡು. ಅಲ್ಲಿ ಬಚ್ಚಲ ಈರುಳ್ಳಿ ಅಂಡಕ್ಕಿಲ್ಲ ಸುಮ್ಮನಿರಮುಲಿ ಬಿಟ್ಟೆ ಎದ್ದಾಳೆ ಮುದಿ ಸಾಕಿಷ್ಟೇ ಯಾಕದು ಇಲ್ವೇ ಕೋಳಿ ಸಾರು ಸುಂದ ಅನ್ಸೋಲಿದ್ಯಾ ಸುಲಿಬೇಕು. ಒಂದು ಸ್ವಲ್ಪ ಕರಿಗಟ್ಟು ಮಾಡ್ಬೇಕು ಫಸ್ಟ್. ಇವ್ರೊಂದು ಇಟ್ಟು ಕಳ್ಸ್ಯಾವ್ರಿ. ಸುಮ್ಮನೆ ಮುದಿ ಮಾಡ ಕಳ್ಸಿಲ್ಲ ಅಂದ್ರೆ ಬಾರಿ ಬೆಳ್ಳುಳ್ಳಿ ಸುಲಿ ಮುದ್ದಿಗೆ ಇಪ್ಪರೆ ಮುದ್ದೆ ಮಾಡು. ಅಲ್ಲಿ ಬಚ್ಚಲ ಈರುಳ್ಳಿ ಅಂಡಕ್ಕಿಲ್ಲ. ಊಟ ಮಾಡಿದ್ದೆಲ್ಲ ಆಯಿತು, ಅದನ್ನೆಲ್ಲ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಊಟ ಮಾಡಿ ಇವಾಗ ಇನ್ನೇನೋ ಕರಿಗಡು ಮಾಡಬೇಕು. ಅಷ್ಟರಲ್ಲಿ ನನ್ನ ಮಗಳಿದ್ಲು, ಅವ್ಳಿಗೂ ಊಟ ಮಾಡಿಸ್ಬಿಟ್ವಿ. ಇನ್ನೇನು ನಿದ್ದೆ ಆಗಿತ್ತಲ್ಲ, ಚೆನ್ನಾಗಿ ನಮಗೆ ಬಿಡ್ತಾನೆ ಇರಲಿಲ್ಲ. ನಾನು ಉಜ್ಜುತ್ತೀನಿ ಅಂತೇಳಿ ಅವಳು ಎಲ್ಲನ ಈಗಲಿಂದಲೇ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಕೊಡು ಅಂತೇಳಿ ಎಷ್ಟು ಕೇಳಿದ್ರು ಕೊಡ್ತಾ ಇರಲಿಲ್ಲ. ನಾನು ಮಾಡ್ತೀನಿ ಅಂತ ಹೇಳಿ ಅವಳು ಏನು ನಾನು ಹೆಂಗೆ ಉಜ್ಜುತ್ತಿದ್ನೋ ಅದನ್ನ ನೋಡ್ಕೊಂಡು ನನಗೆ ಉಜ್ಜುತ್ತಾ ಇದ್ದಾಳೆ. ನೋಡಿ ಈಗಲಿಂದಲೇ ಹೆಂಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ನಮ್ಮನ್ನೊಂದು ಜಾತ್ರೆ ಕರೆಯಲ್ವಾ ಅಂತ ನೀವೆಲ್ಲ ಕೇಳ್ಬೋದು. ಎಲ್ಲರೂ ಬನ್ನಿ ಜಾತ್ರೆಗೆ, ಮಂಗಳವಾರ ದಿನ ಇರೋದು ಮಟನ್ನು. ಎಲ್ಲರೂ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಹತ್ರದವ್ರು ಯಾರಾದರೂ ಇದ್ದರೆ ಬರೋವಂಥವ್ರು ಬನ್ನಿ. ಮಸ್ಕಲ್ನಲ್ಲಿ ಕರಿಯಮ್ಮನ ಜಾತ್ರೆ, ಅದಕ್ಕೆ ಬನ್ನಿ ಅಂತೇಳಿ ಎಲ್ರಿಗೂ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ದಯವಿಟ್ಟು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಸಿಗೋಣ ಒಂದು ಮುಂದಿನ ಲಾಗ್ ಮುಖಾಂತರ. ಎಲ್ರಿಗೂ ಥ್ಯಾಂಕ್ ಯು.